ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್ ರಾಜರಸ್. ಈ ಒಂದು ಆಡಿಯೋದಲ್ಲಿ ನಾವು ರಮಣ ಮಹರ್ಷಿಗಳ ಸಂದೇಶವನ್ನು ತಿಳ್ಕೊಳ್ಳೋಣ. ಆಧ್ಯಾತ್ಮದ ಅತ್ಯಂತ ಅದ್ಭುತವಾದ ಸಾರವನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ನಮ್ಮ ನಾನು ಯಾರು ಅನ್ನೋ ವಿಡಿಯೋ ಮಾಡಿದ್ದೀನಿ. ಬೇರೆಲ್ಲ ವಿಡಿಯೋಗಳನ್ನು ನೋಡಿದ್ರೆ ಸೂಕ್ತ ಅಂತ ನನ್ನ ಅನುಭವ. ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಹಾಗಾಗಿ ಆ ದೇಹವನ್ನು ನಾನು ಅನ್ನೋ ಒಂದು ಕಲ್ಪನೆಗೆ ಬರೋದು ಬೇಡ. ಹೀಗೆ ಮನಸ್ಸು ಸಹ, ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳು ಸುಮ್ಮನೆ ತುಂಬಿಕೊಂಡಿದ್ದಾವೆ. ಹಾಗಾಗಿ ಅದನ್ನು ನಾನು ಅನ್ನೋ ಕಲ್ಪನೆಗೆ ಬರೋದು ಬೇಡ. ಏನಿದು ನಾನು ಒಂದು ಯುವರ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಸೆಲ್ಫ್ ನಾವು ಸೃಷ್ಟಿ ಮಾಡಿಕೊಂಡಿರೋಂಥ ಒಂದು ವ್ಯಕ್ತಿತ್ವ. ಒಮ್ಮೆ ಹಾಗೆ ಯೋಚನೆ ಮಾಡಿ, ಒಂದು ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ. ನಾನು ಅಶೋಕ್ ಅಂತ. ನನಗೆ ನನ್ನದೇ ಆದ ಒಳ್ಳೆಯ ಅನುಭವ, ಕೆಟ್ಟ ಅನುಭವಗಳು, ಸಾಧನೆ, ಗುರಿ, ಆಸೆ, ಏನೇನೋ ಅದರೊಳಗಡೆ ತುಂಬಿದ್ದೀವಿ ನಾನು ಅನ್ನೋ ವ್ಯಕ್ತಿತ್ವದ. ಈಗ ಆ ವ್ಯಕ್ತಿತ್ವ ಸಂಪೂರ್ಣವಾಗಿ ನಾಶಗೊಳಿಸೋಣ. ಅದು ನಮಗೆ ಇದುವರೆಗೂ ಏನೂ ಒಳ್ಳೆಯದು ಕೊಟ್ಟಿಲ್ಲ, ಆಯಿತಾ? ಒಂದು ಕ್ಷಣ ಖುಷಿ, ಒಂದು ಕ್ಷಣ ದುಃಖ ಅಲ್ವಾ? ಈಗ ದೇಹದ ಮೇಲೆ, ಮನಸ್ಸಿನ ಮೇಲೆ, ಈ ವ್ಯಕ್ತಿತ್ವ ಎಲ್ಲದರ ಮೇಲೆ ಗಮನವನ್ನು ಬಿಟ್ಟು ನೋಡಿ ಒಂದು ನಿಮಿಷ. ಏನಿದೆ ಅಲ್ಲಿ? ಏನೂ ಇಲ್ಲದೆ ಇರುವಂಥ ಒಂದು ಆಳವಾದ, ಡೀಪಾದ ಒಂದು ಮೌನ ಸ್ಥಿತಿ ನೋಡಿ. ಈಗನೇ ಅಬ್ಸರ್ವ್ ಮಾಡಿ ನೋಡಿ. ದೇಹದ ಮೇಲೆ, ಮನಸ್ಸಿನ ಮೇಲೆ, ನಿಮ್ಮ ನಾನು ಅನ್ನೋ ವ್ಯಕ್ತಿತ್ವದ ಮೇಲೆ, ಎಲ್ಲದರ ಮೇಲೆ ಗಮನವನ್ನು ಬಿಟ್ಟು ನೋಡಿ. ಸಂಪೂರ್ಣ ಮೌನಕ್ಕೆ ಶರಣ, ಒಂದು ನಿರಾಳ ಸ್ಥಿತಿಗೆ ನೀವು ಬರ್ತಾ ಇದ್ದೀರ. ಇದು ನಿರಾಳ ಸ್ಥಿತಿಯಲ್ಲಿ ಏನು ಬಂದ್ರಲ್ಲ ಈಗ, ಇದು ನಮ್ಮ ಸಹಜ ಸ್ಥಿತಿ. ಇದನ್ನೇ ನಮ್ಮ ಎಲ್ಲ ಆಧ್ಯಾತ್ಮದವರು ಹೇಳ್ತಾ ಇರೋದಿಲ್ಲ. ನೀನು ಇರುವಂತೆ ಇರುವಂಥ ಇದು ನಿಜವಾದ ಸ್ಥಿತಿ. ದಿಸ್ ಈಸ್ ಕಾಲ್ಡ್ ಬೀಯಿಂಗ್ ಅಂತ. ನಾವು ಇರೋದು ಹೀಗೆ ಇರೋಣ ಅಂತ. ಈಗಿದ್ದೀವಲ್ಲ ಶೂನ್ಯ ಸ್ಥಿತಿ, ಆ ಶೂನ್ಯ ಸ್ಥಿತಿಯಲ್ಲಿ ಹಾಗೇ ಇರೋಣ. ಆ ಶೂನ್ಯ ಸ್ಥಿತಿಯಿಂದ ಏನನ್ನು ಇಲ್ಲಿ ಏನಿದೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಹೋಗೋದು ಬೇಡ, ನೆನ್ಪಿಟ್ಕೊಳಕ್ಕೆ ಹೋಗೋದು ಬೇಡ, ಅದು ಇದು ಏನು ಮಾಡೋಕ್ಕೆ ಹೋಗೋದು ಬೇಡ. ನೀನು ಇರುವಂತೆ ಇರು, ಸುಮ್ಮನಿರು ಅಂತ. ಪ್ರಭಾಕರ್ ಗುರುಜಿಯವರು ಅದನ್ನು ಟೀಚಿಂಗ್ ಮಾಡ್ತಾರೆ. ನೀನು ಇರುವಂತೆ ಇರು ಅನ್ನೋದನ್ನು ಅವರು ಸುಮ್ಮನೆ ಇರೋದನ್ನು ಅಭ್ಯಾಸ ಮಾಡಿ ಅಂತ ಹೇಳಿ. ಎಲ್ಲ ಅದ್ವೈತದ ಅದ್ಭುತವಾದ ಸಾರನೇ ಇದು. ಕುವೆಂಪು ಅವರು ಒಂದೊಂದು ಚೇತನದಲ್ಲೂ ಇದನ್ನೇ. ಸೊ ಎಲ್ಲರ ಸಾರ ಒಂದೇ ಆಗಿದೆ. ಆ ಒಂದು ಖಾಲಿತನಕ್ಕೆ ಬನ್ನಿ, ಆ ಖಾಲಿತನದಲ್ಲಿರಿ. ಈ ಖಾಲಿತನಕ್ಕೆ ನೀವು ಬಂದ್ರಲ್ಲ, ಎಲ್ಲ ಬರೋಕ್ಕೆ ಯಶಸ್ವಿ ಆಯಿತು, ಗಮನಿಸ್ಕೊಳ್ಳಿ. ಈ ಖಾಲಿತನ, ನೀವು ಒಂದು ಸಹಜ ಸ್ಥಿತಿಗೆ ಬಂದ್ರಿ, ಅದೇನು ಎಕ್ಸ್ಟ್ರಾಡಿನರಿ ಏನಿಲ್ಲ. ಎಲ್ಲರೂ ಆ ಸ್ಥಿತಿಯಲ್ಲಿ ಬರ್ತಾರೆ. ಅದು ನಮಗೆ ಅರಿವಿರಲಿಲ್ಲ ಅಷ್ಟೇ. ಬುದ್ಧನೂ ಹೇಳಿದ್ದು ಅದೇನೆ, ಎಲ್ಲದೂ ಪ್ರೆಸೆಂಟಲ್ಲಿದೆ ಅಂತ, ಈ ಕ್ಷಣದಲ್ಲಿದೆ ಅಂತ. ಅದಕ್ಕೆ ಹೇಳಿದ್ದು ಎಲ್ಲದೂ ಇಲ್ಲೇ ಇದೆ, ನಿಮಗೆ ಆಲ್ರೆಡಿ ಇದೆ, ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಅಲ್ಲೇ ಇದ್ದೀರಾ, ಅದು ನಿಮಗೆ ಗೊತ್ತಿಲ್ಲ. ಸೊ ಈ ಒಂದು ಸ್ಥಿತಿಗೆ ನಾವು ಏನಂತ ಹೇಳ್ತೀವಿ, ಹೊರಗಡೆಯಿಂದ ನೀವು ಏನನ್ನು ಹಾಕಿದರೆ ಅದೇನಾರ ಕಡಿಮೆ ಆಗುತ್ತಾ? ಈಗ ಏನಂತ ಹೇಳ್ತೀವಿ, ಹಣ, ಆಸ್ತಿ, ಐಶ್ವರ್ಯ, ಕೀರ್ತಿ, ಸಾಧನೆ ನೋಡಿ, ಇವುಗಳನ್ನು ಒಂದು ಸತಿಗೆ ನೋಡಿ. ಈ ಒಂದು ಶೂನ್ಯ ಸ್ಥಿತಿಗೆ ಏನು ಬಂದಿಲ್ಲ, ಅದರಲ್ಲಿ ಏನು ಹಾಕಿದರೆ ಅದೇನು ಜಾಸ್ತಿ ಆಗುತ್ತಾ, ಅಥವಾ ಏನಾರು ಕಿತ್ಕೊಂಡ್ರೆ ಅದು ಕಡಿಮೆ ಆಗುತ್ತಾ? ಆ ನಿರಾಳ ಸ್ಥಿತಿಯನ್ನು, ಅದರಲ್ಲಿ ಏನೂ ಆಗಲ್ಲ ಅದು, ಆಯಿತಾ? ಹಾಗಾಗಿ ಆ ನಿರಾಳ ಸ್ಥಿತಿಯಲ್ಲಿ ಇರೋದನ್ನು ಗಮನಿಸ್ಕೊಳ್ಳಿ, ಅದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಆ ನಿರಾಳ ಸ್ಥಿತಿಯಲ್ಲಿ ಇರೋಣ. ಆ ನಿರಾಳ ಸ್ಥಿತಿಗಿದ್ದಾಗ ಅಲ್ಲಿ ಏನು ಬೇಕಾಗಿಲ್ಲ ನಿಮಗೆ, ಏನು ಬೇಕಾಗಿಲ್ಲ. ಎಷ್ಟು ಹಣ ಆಸ್ತಿ ಇದ್ರೂ ಅದೇನು ಅದನ್ನು ಏನೂ ಆಲ್ಟ್ರ್ ಮಾಡಲ್ಲ ಅದು, ಆಯಿತಾ? ಇಲ್ಲ ಅಂದ್ರೂ ಏನು ಏನಾಗಲ್ಲ, ಇದ್ರೂ ಏನು ಬದಲಾವಣೆ ಆಗಲ್ಲ. ಹಾಗಾಗಿ ನಾನು
ಅದೇನು ಒಂದು ನಮ್ಮ ಸಹಜ ಸ್ಥಿತಿ ಅಂತ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ. ಆ ಒಂದು ಸಹಜ ಸ್ಥಿತಿಯಲ್ಲಿ ನಾವು ಇದ್ದು ಬಿಡೋಣ, ಬೇರೆ ಏನೂ ಬೇಡ. ಇದನ್ನು ಗಮನಿಸ್ಕೊಳ್ಳಿ. ಹಣ, ಆಸ್ತಿ, ಐಶ್ವರ್ಯ, ಸಾಧನೆ, ಕೀರ್ತಿ, ನಾನು ಅದನ್ನು ಗಳಿಸ್ಬೇಕು. ನಾವು ಏನೇನೋ ಆಗಕ್ಕೆ ಹೋಗ್ತಾಯಿದ್ದೀವಿ ನಾವಿಲ್ಲಿ. ನಾನು ಸಾಧಕನಾಗಬೇಕು, ಅದನ್ನು ಆಗಬೇಕು, ಇದನ್ನು ಆಗಬೇಕು, ಹಂಗಾಗಬೇಕು, ಹಿಂಗೆ ಏನೂ ಆಗೋದು ಬೇಡ. ನೀವು ಏನಾದರೂ ಮತ್ತೆ ನೀವು ಡಿಸ್ಟರ್ಬೆನ್ಸ್ಗಳಿಗೆ ಹೋಗ್ತೀರ. ನಾನು ಖುಷಿ ನೋಡಿ, ನಮ್ಮ ಸಹಜ ಸ್ಥಿತಿ ಹೇಳಿದ್ನಲ್ಲ, ಸಹಜ ಸ್ಥಿತಿ ಹೇಗಿತ್ತು ಅಂತ. ಸಹಜ ಸ್ಥಿತಿಯಿಂದ ಹೊರಗಡೆ ಬಂದು ಏನೋ ಹಾಕೋಗ್ತೇನೆ. ನಾನು ಕೋಪಿತನಾಗುತ್ತಿದ್ದೇನೆ ಅಥವಾ ಕೋಪ ಮಾಡ್ಕೋತಾ ಇದ್ದೀನಿ. ನಾನು ಖುಷಿಯಾಗಿದ್ದೀನಿ ಅಂದರೆ ನೀವು ಆ ಸ್ಥಿತಿಗೆ ಬಿಟ್ಟು ಹೊರಗಡೆ ಬಂದ್ರಿ ಅಂತ ಎಕ್ಸೈಟ್ ಆದರೆ ಅಷ್ಟೇ. ಆ ಖುಷಿ ಆದರೆ ನೀವು ದುಃಖನೂ ಆಗ್ತೀರ. ಬೇಜಾರಾಗಿದ್ದೀನಿ, ಖುಷಿಯಾಗಿದ್ದೀನಿ. ಐ ಬಿಕಮ್ ಹ್ಯಾಪಿ, ಐ ಬಿಕಮ್ ಸ್ಯಾಡ್, ಐ ಬಿಕಮ್ ದಿಸ್, ಐ ಬಿಕಮ್ ದಾಟ್, ಅದು ಇದು ಬ್ಲಾ 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 ಬೇಡ. ಏನೂ ಆಗೋದು ಬೇಡ. ನೀವು ಎಲ್ಲ ಮಹಾತ್ಮರು ಹೇಳ್ತಾ ಇರೋದು ಇಷ್ಟೇ. ನೀವು ಏನೇನೋ ಆಗೋಕ್ಕೆ ಹೋಗ್ಬೇಡ್ರಪ್ಪ, ನೀವು ಇದ್ದಂಗಿರಿ ಅಂತ. ನೀವು ನಿರಾಳವಾಗಿರ್ತೀರ. ನೀವು ಭಾಳ ಆನಂದನೂ ಕೊಡುತ್ತೆ ಅದು. ಈ ಒಂದು ಆ ನಿರಾಳ ಸ್ಥಿತಿಯಲ್ಲಿದ್ದಾಗ ನೋಡಿ, ಎಲ್ಲದನ್ನು ನೀವು ತ್ಯಜಿಸಿದ್ದೀರ ಅಲ್ಲಿ. ಅವಾಗ ನಿಮಗೆ ಹೊಗಳಿದ್ರೂ ಅದರಲ್ಲಿ ಏನು ಬದಲಾವಣೆ ಆಗಲ್ಲ. ನಿಮಗೆ ಹೊಗಳಿಕೆ, ಪ್ರಶಂಸೆ, ಟೀಕೆ, ಅವಮಾನ, ಬೈಗುಳ, ಚುಚ್ಚು ಮಾತು, ಅವಮಾನ ಯಾವನ್ನು ನಿಮ್ಮ ಸ್ಥಿತಿಯನ್ನು ಏನೂ ಅಲುಗಾಡಿಸೋದಿಲ್ಲ. ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಎಲ್ಲ ನಮ್ಮ ಜೀವನವನ್ನು ತಕ್ಷಣ ಆ ನಿರಾಳ ಸ್ಥಿತಿಗೆ ಹೋಗಿರ್ತೀವಿ, ಮತ್ತೆ ಬಂದು ಆ ಒಂದು ಅಹಮನ ಸೃಷ್ಟಿ ಮಾಡ್ಕೊತೀವಿ. ಆ ಒಂದು ಐ ಅಥವಾ ಅಹಂ, ನಾನು ಅನ್ನೋದನ್ನು ಸೃಷ್ಟಿ ಮಾಡಿಕೊಂಡು ಅದರ ಒಂದು ಕೇಂದ್ರದಿಂದ ಕೇಂದ್ರೀಕೃತವಾದ ಜೀವನ ಮಾಡ್ತಾಯಿದ್ವಿ. ಅಹಂನ ಕೇಂದ್ರೀಕೃತವಾದ ಜೀವನ, ಐನ ರೆಫರೆನ್ಸಿಂದ ನಾವು ನೋಡ್ತಾಯಿದ್ವಿ. ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ಕೋಪ ಮಾಡ್ಕೋತಾ ಇದ್ದೀನಿ, ನಾನು ಬೇಜಾರು ಮಾಡ್ಕೋತಾ ಇದ್ದೀನಿ, ನಾನು ಖುಷಿ ಪಡ್ತಾ ಇದ್ದೀನಿ, ನಾನು ಆನಂದ ಪಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತ. ನನಗೆ ಅವಮಾನ ಆಗ್ತಾಯಿದೆ, ನನಗೆ ಮೋಸ ಆಗ್ತಾಯಿದೆ, ನನಗೆ ವಂಚನೆ ಆಗ್ತಾಯಿದೆ. ಅದು ಏನದು? ಫಸ್ಟ್ ನೀವು ಅದನ್ನು ನಿರಾಳತೆಯಿಂದ ಹೊರಗಡೆ ಬಂದು ನಾನನ್ನು ಸೃಷ್ಟಿ ಆಯಿತು, ಅದರಿಂದ ಇದೆಲ್ಲ ರೆಫರೆನ್ಸು ಸೃಷ್ಟಿಯಾಗ್ತಾಯಿದೆ. ನಾವು ನಾನು ಅನ್ನೋದನ್ನು ಸೃಷ್ಟಿ ಮಾಡ್ಕೊಳ್ಳೋದನ್ನು ಬೇಡ, ನಿರಾಳವಾಗಿದ್ದು ಬಿಡೋಣ. ಹಾಗಾಗಿ ಒಂದು ಏನಂತೀವಿ, ದೇಹ, ಮನಸ್ಸು, ಆ ವ್ಯಕ್ತಿತ್ವ ಎಲ್ಲದನ್ನು ತ್ಯಜಿಸಿ ಖಾಲಿತನದಲ್ಲಿದ್ದಾಗ ಅಲ್ಲಿ ಎಂಥದ್ದು ಇಲ್ಲ ಅಲ್ವಾ. ಅಲ್ಲಿ ನಿಮಗೆ ಮೋಸ, ಅವಮಾನ ಏನೂ ಇಲ್ಲ. ಅದೆಲ್ಲ ಇರೋದು ನಾವಿಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೇವಲ್ಲ, ಫಾಲ್ಸ್ ಸೆಲ್ಫ್ ಅಂತ ಹೇಳ್ತೀವಿ ಆಯಿತಾ, ಇಂಗ್ಲೀಷಲ್ಲಾದರೆ. ನಾವು ಒಂದು ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ನಾನು ಅಂತ. ಅದು ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದೆ. ಅದರೊಳಗಡೆ ಹೋಗೋದು ಬೇಡ ನಾವು. ಸೊ ಈ ನಿರಾಳವಾದ, ಅತ್ಯಂತ ಪ್ರಶಾಂತವಾದ ಜೀವನವನ್ನು ನಾವು ಹೀಗೇ ಮಾಡ್ತಾ ಹೋಗ್ಬೋದು. ಇದಕ್ಕೇನು ಬೇಕು? ಏನು ಬೇಡ ಜಾಸ್ತಿ. ಎಲ್ಲದನ್ನು ಬಿಟ್ಟು ಸರ್ ಏನು ಮಾಡೋದಿದೆ ಅಂದರೆ ಏನೂ ಮಾಡೋದಿಲ್ಲ. ಹಸಿವಾಯ್ತಾ ಊಟ ಮಾಡಿ, ನಿದ್ರೆ ಬಂತ ನಿದ್ರೆ ಮಾಡಿ, ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ಎದುರುಗಡೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಜವಾಬ್ದಾರಿಗಳು ಕಾಣಿಸ್ತಾ ಇದೆ, ಅದು ಯಾವುದು ನಿಜವಾಗ್ಲೂ ಅಗತ್ಯ ಇದೆ, ಅದನ್ನು ಮಾಡ್ತೀರ ನೀವು. ಇದಿಲ್ಲ ಸರ್, ನಾನು ಬೇರೆ ಏನೇನೋ ಮಾಡ್ತೀನಿ, ನಿಮ್ಮ ಬಾಕಿ ಅಂತೇನೋ ನಿಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗೋದು. ಅವಾಗ ಸುಮ್ಮನೆ ಚಡಪಡಿಸ್ಕೊಂಡು, ಒತ್ತಡ ಮಾಡಿಕೊಂಡು, ಗಾಬರಿ ಮಾಡಿಕೊಂಡು, ಕಾಂಪಿಟೇಷನ್ ಮಾಡಿಕೊಂಡು ಏನೇನೋ ಮಾಡ್ತಾಯಿದ್ದೀವಿ ಆಯಿತಾ. ಸೊ ನಾನು ಅನ್ನೋ ಒಂದು ಆ ಭ್ರಮೆನ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ವ್ಯಕ್ತಿತ್ವ ಅನ್ನೋ ಭ್ರಮೆನ, ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ಏನನ್ನು ನನಗೆ ಹೇಳ್ತೀನಲ್ಲ, ಆ ಮೌನಕ್ಕೆ ಬನ್ನಿ. ಅಲ್ಲಿಂದ ಏನನ್ನು ಗಮನಿಸೋದು ಬೇಡ, ಏನನ್ನು ಮಾಡೋದು ಬೇಡ, ಏನೂ ಇಲ್ಲ. ಏನೂ ಆಗೋಕ್ಕೆ ಹೋಗೋದು ಬೇಡ, ಏನೂ ಮಾಡೋದು ಬೇಡ, ಏನೂ ಆಗೋಕ್ಕೆ ಹೋಗೋದು ಬೇಡ. ನಾನು ಶ್ರೀಮಂತ ಆಗಬೇಕು, ನಾನು ಹಂಗಾಗಬೇಕು, ಹಿಂಗಾಗಬೇಕು, ನಾನು ಅದಾಗಬೇಕು, ಇದಾಗಬೇಕು ಅನ್ನೋದು ಆಗೋಕ್ಕೆ ಹೋಗ್ತಾ ಇದ್ದೀವಲ್ಲ, ಅದು ಇದು ಏನೇನೋ ಅದನ್ನು ಬೇಡ. ನಾನು ಸಹಜತೆಯಲ್ಲಿ ಸುಮ್ಮನೆ ಇರೋಣ. ಎದುರುಗಡೆ ಜವಾಬ್ದಾರಿಗಳು ಬರ್ತಾಯಿದೆ, ತುಂಬ ಅಗತ್ಯ ಏನಿದೆ ಅವುಗಳನ್ನು ಮಾಡ್ತಾ ಹೋಗೋಣ.
ನಿಮ್ಮ ದಿನ, ನಿಮ್ಮ ಜೀವನ ಎಲ್ಲ ಅದ್ಭುತವಾಗಿರುತ್ತೆ. ಏನೋ ಒಂದಿರುತ್ತೆ ಒಟ್ಟರಲ್ಲಿ. ನೀವು ಎಲ್ಲ ದುಃಖ, ಬೇಜಾರು, ಅವಮಾನ, ಸಿಟ್ಟು, ಕೋಪ ಇವೆಲ್ಲಗಳಿಂದ ಸಂಪೂರ್ಣ ಬಿಡುಗಡೆ ಪಡೆದು ಒಂದು ಅತ್ಯಂತ ಸ್ವಾತಂತ್ರ್ಯದ ಜೀವನವನ್ನು ನೀವು ಮಾಡ್ತೀರ. ಮತ್ತು ಸಿಂಪಲಾಗಿ ಸಮರೈಸ್ ಮಾಡೋದಾದರೆ ನಾನು ಹೇಳೋದಿಷ್ಟೇ, ದೇಹ ಮನಸ್ಸಿನ ಮೇಲೆ ಗಮನ ಬಿಡಿ. ವ್ಯಕ್ತಿತ್ವ ಸೃಷ್ಟಿ ಮಾಡ್ಕೊಂಡಿಲ್ಲ ಅದ್ರ ಮೇಲೆ ಗಮನ ಬಿಟ್ಬಿಡಿ. ಮೌನ ಪ್ರಶಾಂತವಾಗಿ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಏನನ್ನು ನಾನು ಯಾರೂ ಅಲ್ಲ, ನಾನು ಏನೂ ಮಾಡೋದಿಲ್ಲ, ನಾನು ಏನೂ ಆಗೋಕ್ಕೆ ಹೋಗೋದಿಲ್ಲ, ಆಯಿತಾ. ನಾನು ಯಾರೂ ಅಲ್ಲ ಅಂದಾಗ ಅಲ್ಲಿ ನಾನು ಅನ್ನೋದಿದ್ದರೆ ತಾನು ನಾನು ಅದಾಗಬೇಕು ಇದಾಗಬೇಕು ಅನ್ನೋದು. ನಾನು ಏನೂ ಆಗಲ್ಲ. ಹೀಗೆ ಖಾಲಿತನದಲ್ಲಿ ನಾನು ಸಹಜವಾಗಿ ಈಗ ನಮ್ಮ ರಮಣ ಮಹರ್ಷಿಗಳು ಹೇಳಿದಿರೋ ಥರ ನೀನು ಇರುವಂತೆ ಇರು, ನಿಮ್ಮ ಮೂಲ ಸ್ಥಿತಿಯಲ್ಲಿ ಇರಿ. ಇಲ್ಲಿ ನಿಮಗೆ ಯಾವುದೇ ಮೋಸ, ಅವಮಾನ, ಭಯ, ಒತ್ತಡ, ಹಳೆ ನೆನಪು, ಕಹಿ ನೆನಪುಗಳು ಏನೇನೂ ಇಲ್ಲ. ನಿಮಗೆ ಅತ್ಯಂತ ಪ್ರಶಾಂತ ನಿರಾಳವಾದ ಜೀವನ. ಇದು ನಿಜವಾದ ನಮ್ಮ ಆಧ್ಯಾತ್ಮಿಕ ಸಾರ. ಇದನ್ನು ನಿಧಾನವಾಗಿ ಅಳವಡಿಸ್ಕೊಳ್ಳೋಣ, ಜೀವನವನ್ನು ಅದ್ಭುತವಾಗಿ ಕಳೆಯೋಣ. ಓಕೆನಾ ಸ್ನೇಹಿತರೆ? ನಮ್ಮ ಸುಖಿ ಫೌಂಡೇಶನ್ ಸಂಸ್ಥೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇರಿಕೊಳ್ಳಿ. ನಮ್ಮ ಸುಖಿ ಜೀವನ ಶಿಬಿರ ಕ್ಲಾಸಲ್ಲಿ ಭಾಗವಹಿಸಿ. ಒಂದು ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಜೀವನ ಶೈಲಿ, ಒಂದು ಆನಂದಕರವಾದ ಜೀವನವನ್ನು ನಾವೆಲ್ಲರೂ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ವಿಡಿಯೋನ ದಯವಿಟ್ಟು ಏನು ಮಾಡಬೇಕು, ಲೈಕ್ ಮಾಡಬೇಕು, ನೀವು ಶೇರ್ ಮಾಡಬೇಕು. ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮಾಡಿದ್ರೆ ಈ ವಿಡಿಯೋ ಬೇಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ನನ್ನ ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಒಂದು ಕಮೆಂಟ್ ಆದರೂ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.